ಈ ದಿನ ನಾವು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಕೇರೂರು ಹೋಬಳಿಯ ದೊಳ್ಳೇಶ್ವರ ಗ್ರಾಮ ಪಂಚಾಯಿತಿಗೆ ದೊಳ್ಳೇಶ್ವರ ಗ್ರಾಮದಿಂದ ಒಂದನೇ ವಾರ್ಡಿಂದ ಆಯ್ಕೆಯಾಗಿರ್ತಕ್ಕಂಥ ಮರೆಂಬಿ ಅಬ್ದುಲ್ ಸತ್ತಾರ್ ಇವರನ್ನು ಸಂದರ್ಶನ ಮಾಡಲಿಕ್ಕೆ ಬಂದಿದ್ದೀವಿ. ಇವರಿಗೆ ನಮ್ಮ ಗ್ರಾಮ ಸ್ವರಾಜ್ ಸೇವಾ ಸಂಸ್ಥೆಯಿಂದ ಸ್ವಾಗತವನ್ನು ಕೊಡ್ತೀವಿ. ನಮಸ್ಕಾರ ಸರ್. ನೀವು ಗ್ರಾಮ ಪಂಚಾಯತಿ ಸದಸ್ಯರ ಆಗೋದಕ್ಕಿಂತ ಮೊದಲು ಏನು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ರಿ, ಏನು ಕೆಲಸ ಮಾಡ್ತಾ ಇದ್ರಿ? ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀರಾ? ಇದ್ರೆ ಅಲ್ಲಿಂದನೇ ಜನ ಪರಿಚಯದಿಂದ ಗ್ರಾಮ ಪಂಚಾಯತಿಗೆ ಅನುದಾನ ಬರುತ್ತೆ. ಅದು ಸರಿಯಾದ ರೀತಿಯಲ್ಲಿ ಬಳಕೆ ಆಗುತ್ತೋ ಇಲ್ವೋ? ಅದು ಇನ್ನೂರಿಗೆ ಬಳಕೆ ಮಾಡಿಲ್ಲ ಸರ್. ನಾವು ಅನುದಾನ ಗ್ರಾಮ ಪಂಚಾಯತಿಗೆ ಬರುವ ಅನುದಾನದ ಬಗ್ಗೆ ನಿಮಗೆ ಅಸಮಾಧಾನ ಇದೆಯಾ? ಸಮಾಧಾನ ಇದೆಯಾ? ಸಂಸಂಧಾನ ಇಲ್ಲ ನಮ್ಗೆ. ಒಟ್ಟ ಅದ್ರ ಬಗ್ಗೆ ಏನು ಇದೇ ಇಲ್ಲ ಸರ್. ಮಾಹಿತಿನ ಇಲ್ಲ, ಇನ್ನೂರಿಗೆ ಏನು ಇದೇನಿಲ್ಲ ಸರ್. ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳೋ ಸರ್ಕಾರದಿಂದ ಇನ್ನೂ ಅನುದಾನ ಬಂದ್ರೆ ನೀವು ಗ್ರಾಮ ಮಾಡ್ಬೋದು ಸರ್. ಅನುದಾನ ಬಂದ್ರೆ ಏನು ಬೇಕಾದ ಮಾಡ್ಬೋದು ಸರ್. ಮಾಡಿಸ್ಬೇಕನ್ನಂತ ನಮ್ಮ ಮನಸ್ಸಲ್ಲಿ ಐತಿ ಸರ್. ಒಳ್ಳೆಯದು. ಆಮೇಲೆ ನಿಮಗೆ ಕೊಡುವ ಗೌರವಧನ ಅಂದ್ರೆ ಪ್ರತಿ ತಿಂಗಳು ನಿಮಗೆ 500 ರೂಪಾಯಿ ಗೌರವಧನವನ್ನು ಕೊಡ್ತಾರೆ. ಅದು ನಿಮಗೆ ಸಾಕಾಗುತ್ತೋ? ಅದರ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ? 500 ರೂಪಾಯಿ ಎದಕ್ಕೆ ಸಾಧಿಸ ಸರ್? ಅದು 500 ರೂಪಾಯಿ ಏನು ಬರ್ತದೆ ಸರ್? ಈಗ ಇದೇ ಪಕ್ಕದ ಕೇರಳ ರಾಜ್ಯದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ 5,000 ರೂಪಾಯಿ, ಉಪಾಧ್ಯಕ್ಷರಿಗೆ 3,000 ರೂಪಾಯಿ, ಗ್ರಾಮ ಪಂಚಾಯತಿ ಸದಸ್ಯರಿಗೆ 2,000 ರೂಪಾಯಿ, ಪಂಚಾಯತಿ ಮಟ್ಟದಲ್ಲಿ ಓಡಾಡಕ್ಕೆ ವೆಹಿಕಲ್ ಕೊಟ್ಟಿದ್ದಾರೆ. ಅದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದ್ರೆ ನಿಮಗೆಲ್ಲ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಅನಾನುಕೂಲ ಅನ್ಸುತ್ತೆ ಸರ್. ನಮಗೂ ಅನುಕೂಲ ಆಕೈತೆ ಅನ್ನೋದು ಒಂದು ಇದಾಗತ್ತೆ. ಜನಸೇವೆ ಮಾಡಕ್ಕೆ ಅನುಕೂಲ ಇದೆ. ನೀವು ವಾರ್ಡ್ ಸಭೆ ಗ್ರಾಮ ಸಭೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗ್ತಾರ? ಅವರ ಅನಿಸಿಕೆ ಹೆಚ್ಚು ಕಡಿಮೆ ಬರ್ತಾ ಇಲ್ಲ ಅಲ್ಲ ಅಂದಾಗ ಈ ಹಳ್ಳಿಗಾಡಿನ ಈ ಗ್ರಾಮ ಮಟ್ಟದಲ್ಲಿ ತಿಳುವಳಿಕೆ ಕೊರತೆ ಇರ್ತದೆ. ಅವರಿಗೆಲ್ಲ ತಿಳಿಸಿ ಹೇಳೋದು ಜವಾಬ್ದಾರಿ ನಿಮ್ದಾಗಿರ್ತದೆ. ಅಂದಾಗ ಗ್ರಾಮ ಸಭೆಗಳಿಗೆ, ವಾರ್ಡ್ ಸಭೆಗಳಿಗೆ ಸರ್ಕಾರಿ ಅಧಿಕಾರಿಗಳು ಬಂದು ಅದ್ರಲ್ಲಿ ಬಂದಿರತಕ್ಕಂಥ ಅನುದಾನನೋ ಮತ್ತೊಂದು ಸೌಲಭ್ಯಗಳನ್ನ ಹೇಳಿದಾಗ ನೀವು ಜನಗಳಿಗೆ ತಿಳಿಸಕ್ಕೆ ಅನುಕೂಲ ಆಗಲ್ಲ. ಅಂದಾಗ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಹಾಜರಾಗಲ್ಲ ಸರ್. ಟೈಮ್ಗೆ ಬರಲ್ಲ. ನಾವು ಅಲ್ಲಿದ್ದಾಗ ಇವ್ರು ಹಂಗೆ ಹೇಳ್ದಾಗ ಹೆಂಗ್ ಮಾಡಕ್ ಬರ್ತೇವೆ ಸರ್? ಇಷ್ಟು ಟೈಮ್ಗೆ ಇಲ್ಲಿ ಬರ್ತೇವೆ ನಾವು ಅಂತೇಳಿ ಒಂದು 5-6 ನಿಮಿಷ ಮುಂದೆ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಇಲ್ಲ. ಎಲ್ಲ ಹೇಳೋದು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ ಸರ್ಕಾರಿ ಅಧಿಕಾರಿಗಳು. ಈಗ ನಿಮಗೆ ಗುರುತಿನ ಚೀಟಿ ಕೊಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ನೀವು ಮೆಂಬರ್ ಅಂತ ನಿಮ್ಮ ಊರಿಗೆ ಗೊತ್ತು, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗೊತ್ತು. ಉದಾಹರಣೆಗೆ ಹಾನಗಲ್ಲು, ಹಾವೇರಿ ಹೋದಲ್ಲಿ ಯಾರು ನಿಮ್ಮನ್ನ ಗುರುತಿಡಿತಾರೆ ಅಂದಾಗ ಗುರುತಿನ ಚೀಟಿ ಅದರ ಬೆನ್ನಲ್ಲೇ ಈಗ ಗುರುತಿನ ಚೀಟಿಯೊಂದಿಗೆ ಬಸ್ ಪಾಸ್ ಅನ್ನ ಕೊಟ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗುತ್ತೆ. ನಮ್ಮ ಸಂಸ್ಥೆಯ ಉದ್ದೇಶ ಅದು. ಒಳ್ಳೆ ಅನುಕೂಲನ ಅನಾನುಕೂಲನ ಮಾಡ್ಬೋದು ಸರ್. ಅದನ್ನ ಅನುಕೂಲ ಮಾಡ್ಬೋದು. ತಮ್ಮ ಅಧಿಕಾರದ ಅವಧಿಯಲ್ಲಿ 5 ವರ್ಷದ ಅಧಿಕಾರ ಅವಧಿಯಲ್ಲಿ ನೀವು ಈ ಗ್ರಾಮಕ್ಕೆ, ಈ ನಿಮ್ಮ ವಾರ್ಡಿಗೆ, ನಿಮ್ಮನ್ನು ಗೆಲ್ಲಿಸಿದಂತ ವಾರ್ಡಿಗೆ ಏನ್ ಕೆಲಸ ಮಾಡಕ್ಕೆ ಇಚ್ಛಿಸಿದ್ರಿ? ಎಲ್ಲ ಏನೋ ರಸ್ತೆ ಆಗ್ಲಿ, ಒಂದು ಗಟಾರ ಆಗ್ಲಿ, ಮನೆ ಆಗ್ಲಿ, ಮಠ ಆಗ್ಲಿ, ಎಲ್ಲ ಒಂದ್ ಸ್ವಲ್ಪ ಮಾಡ್ಬೇಕನ್ನೋದು ಮನಸ್ಸಿನಾಗ ಇದೆ ಸರ್. ಅದು ಯಾವ್ದೋ ಒಂದು ರೀತಿಯಲ್ಲಿ ಹೊಂದಾಣಿಕೆ ಅಲ್ಲ, ಪ್ರಯೋಜನ ಆಗ್ತದೆ. ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಕಡಿಮೆ ಆಗಿದೆ, ಅದಾವು, ಆದ್ರೂ ಕಡಿಮೆ ಆಗಿದೆ. ಅಂದ್ರೆ ನಿರೀಕ್ಷಿತ ಮಟ್ಟದಲ್ಲಿ ನಿಮ್ಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, MLA, MP ಈ ತರ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರನ್ನ ಬಳಕೆ ಮಾಡಿಕೊಂಡು ಗೆದ್ದು ಹೋಗ್ತಾರೆ. ಅವ್ರು ಗೆದ್ದು ಹೋದ ನಂತರ ನಿಮ್ಮ ಕಷ್ಟ ಸುಖಗಳಿಗೆ, ನೋವು ನಲಿವುಗಳಿಗೆ ಅವರು ಸ್ಪಂದಿಸ್ತಾರ? ಇಲ್ಲ ಸರ್. ಅವ್ರು ಇರ್ತಾರ, ನಾವೆಲ್ಲ ಏನಾಗುತ್ತವೆ. ಮತ್ತೆ ಅವರು ಅವಾಗ ಬರ್ತಾರ, ದುಡಿಮೆ ಮಾಡ್ರಿ, ನೀವು ಅದನ್ನ ಮಾಡ್ರಿ, ಇದನ್ನ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಸರ್. ನಾವ್ ಅವ್ರ ಹಿಂದೆ ದುಡಿತೀವಿ. ಅವ್ರು ಹೋಗಿ ಅಲ್ಲಿ ಕೂತಿರ್ತಾರ, ಏನಾಯ್ತು, ಏನ ಬಂತು, ನಿಮ್ಗೆ ಏನಾಗ್ತಪ್ಪ ಅನ್ನೋದಂತೂ ತಿಳುವಳಿಕೆ ಇಲ್ಲ. ಜನಗಳಿಗೆ ಸಿಗುವ ಸೌಲಭ್ಯಗಳನ್ನ ನೀವು ಸರಿಯಾದ ಮಟ್ಟಕ್ಕೆ, ಸರಿಯಾದ ಪ್ರಮಾಣದಲ್ಲಿ ಮುಟ್ಸಕ್ ಆಗ್ತಾ ಇಲ್ಲ. ಹೀಗೆ ಮತ್ತೆ ನಿಮಗೆ ಅವಕಾಶ ಸಿಕ್ಕಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್
ಚುನಾವಣೆಗೆ ನಿಲ್ಲಕ್ಕೆ ಬಯಸ್ತೀರಾ? ಹೌದು ಸರ್, ಬಾಡಗೋದು ಅನ್ನೋದು ಜನಸೇವೆ ಮಾಡ್ಬೇಕನ್ನಂತ ನಮ್ಮ ಮನಸ್ಸಿನಾಗ ಇದೆ ಸರ್. ಆಶೆ ಆಕಾಂಕ್ಷೆ ಇದೆ, ಜನಸೇವೆ ಮಾಡ್ಬೇಕು ಅನ್ನೋ ಮನೋಭಾವ ಇದೆ. ಹೌದು ಸರ್. ಹಾಗಾಗಿ ನೆಕ್ಸ್ಟ್ ಅವಕಾಶ ಸಿಕ್ಕಲ್ಲಿ ನೀವು ಮಾಡೋ ಅವಕಾಶ ಸಿಕ್ಕರೆ ಮಾಡ್ಬೋದು ಸರ್, ಎಲ್ಲ ಚುನಾವಣೆಗೆ ಸ್ಪರ್ಧಿಸ್ತೀರಿ. ಹೌದು ಸರ್. ಹೀಗೆ ಈ ರೀತಿ ನಮ್ಮ ಸಂಸ್ಥೆ ಎಲ್ಲ ಸದಸ್ಯರ ಮನೆ ಮನೆಗೆ ಭೇಟಿ ಮಾಡಿ ಅವರ ವಿಡಿಯೋ ಸಂದರ್ಶನ ಮಾಡ್ತಾ ಗ್ರಾಮ ಪಂಚಾಯತ್ ಸದಸ್ಯರ ಸಂಘಟನೆಯನ್ನು ಮಾಡ್ತಾ ಇದೆ. ಈ ಸಂಘಟನೆಗೆ ತಮ್ಮ ಅಭಿಪ್ರಾಯ, ಇದು ಅನುಕೂಲನೋ ಅನಾನುಕೂಲನೋ, ಇದು ನಾವು ಮಾಡೋ ಕೆಲಸದ ಬಗ್ಗೆ ನಿಮ್ಗೆ ತೃಪ್ತಿದಾಯಕನೋ ಅತೃಪ್ತಿದಾಯಕನೋ ಹೇಳ್ಬೇಕು. ಅನುಕೂಲ ಆಕಂತದ ಹೊರ ಮಾಡಾಕತ್ತಿದ್ರ ಸರ್. ಇನ್ನ ಅನುಕೂಲ ಹೆಂಗ ಆಕತಿ, ನೀವೆಲ್ಲ ಮಾಡಿದ್ಕ ಮತ್ತೆ ಅನುಕೂಲ ಆಗಲ್ಲ. ಇದ್ರ ಬಗ್ಗೆ ನಿಮ್ಗೆ ಒಳ್ಳೆ ಅಭಿಪ್ರಾಯನೇ ಇದೆ. ಅಭಿಪ್ರಾಯ ಐತೆ ಸರ್. ಹೀಗೆ ಇಂದಿನ ದಿನ ದೊಳ್ಳೇಶ್ವರ ಗ್ರಾಮ ಪಂಚಾಯಿತಿಯ ದೊಳ್ಳೇಶ್ವರ 1ನೇ ವಾರ್ಡಿನಿಂದ ಗೆದ್ದಿದ್ದ ರೆಂಬಿ ಅಬ್ದುಲ್ ಸತ್ತಾರ್ ಇವರಿಗೆ ನಮ್ಮ ಗ್ರಾಮ ಸ್ವರಾಜ್ ಸೇವಾ ಸಂಸ್ಥೆಯಿಂದ ಚುನಾಯಿಸಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗೆ ನಮ್ಮ ಅಭಿನಂದನಾ ಪತ್ರವನ್ನು ಕೊಟ್ಟು ಗೌರವಿಸ್ತಾ ಇದ್ದೀವಿ. ಅದನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ.